ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಬನ್ನಿ ಇವತ್ತು 25-26ನೇ ಸಾಲಿನ ಬುನಾದಿ ಸೇತುಬಂಧ ಸಾಫಲ್ಯ ಪರೀಕ್ಷೆ ಹಾಗೂ ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನ ಕಾರ್ಯಕ್ರಮಗಳ ಪ್ರಗತಿಯನ್ನು ಇವತ್ತೇನು ಸರ್ವೆ ಮಾಡಬೇಕಾಗಿದೆ. ಇವತ್ತು ನಾಳೆ ನಾಡಿದ್ದು ಅಂದರೆ ನಾವು 7ನೇ ತಾರೀಕು ಒಳಗಾಗಿ ಅಂದರೆ 3, 4, 5, 6, 7 ಇನ್ನು 4 ದಿವಸ ಅಂದರೆ ಶನಿವಾರ 5 ಆಗುತ್ತೆ. 5ನೇ ತಾರೀಕು ಶನಿವಾರ, 6ನೇ ತಾರೀಕು ಭಾನುವಾರ ನಮಗೆ ಸಫಿಷಿಯೆಂಟ್ ಟೈಮ್ ಸಿಗಲ್ಲ. ನಮಗೇನೆಂದರೆ 3ನೇ ತಾರೀಕು ಮತ್ತು 4ನೇ ತಾರೀಕು 2 ದಿನ ನಮಗೆ ಸಮಯ ಸಿಗುತ್ತೆ. 7ನೇ ತಾರೀಕು ಲಾಸ್ಟ್ ಡೇಟ್ ಇದೆ ಈ ಒಂದು ಸೇತುಬಂಧ ಸಾಫಲ್ಯ ಪರೀಕ್ಷೆಯನ್ನು ಫಾರ್ಮ್ಯಾಟನ್ನು ಸರ್ವೆ ಮಾಡಿ ಅಪ್ಡೇಟ್ ಮಾಡಲಿಕ್ಕೆ. ಇದು ನಿನ್ನೆ ಮಾನ್ಯ DSRT ನಿರ್ದೇಶಕರು ತಕ್ಷಣವೇ ಇದನ್ನು ಸರ್ವೆ ಕಾರ್ಯವನ್ನು ಕೈಗೆತ್ತಿಕೊಂಡು ಏನು ಈ ಮುಂಚೆ ಸರ್ವೆ ಮಾಡಿದ್ದಾರೆ ಅದೇ ಮೇಲುಸ್ತುವಾರಿ ಅಧಿಕಾರಿಗಳು ಈಗ ಸಾಫಲ್ಯ ಪರೀಕ್ಷೆಯ ಒಂದು ಕಾರ್ಯಕ್ರಮಗಳ ಪ್ರಗತಿಯನ್ನು ಗೂಗಲ್ ಫಾರ್ಮಲ್ಲಿ ತುಂಬಬೇಕಾಗಿದೆ. ಗೂಗಲ್ ಫಾರ್ಮ್ ಏನಿದೆ ನೋಡ್ಕೊಂಬರೋಣ. ಮಾಮೂಲಿ ಏನು ನೀವು ನೋಡ್ತಾ ಇದ್ದೀರಿ, ಬೆಂಗಳೂರು ಡಿವಿಷನ್ 25-26 ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನ ಕಾರ್ಯಕ್ರಮಗಳು ಸೇತುಬಂಧ ಸಾಫಲ್ಯ ಪರೀಕ್ಷೆದು ಇವೆರಡೂ ಇನ್ಫಾರ್ಮೇಷನ್ ತುಂಬಬೇಕಾಗಿದೆ. ಸಂದರ್ಶನಾಧಿಕಾರಿ ಹೆಸರು ನಿಮಗೆ ಗೊತ್ತಿದೆ, ಇದನ್ನು ಮಾಡಿದಿರಿ ನೀವು. ಸಂದರ್ಶನ ಇವೆಲ್ಲ ಮ್ಯಾಂಡೇಟ್ರಿ. ಲಾಸ್ಟ್ ಟೈಮ್ ಏನು ಮಾಡಿದ್ರಲ್ಲ ಇವೆಲ್ಲ ಮ್ಯಾಂಡೇಟ್ರಿ ಇದ್ದಾವೆ. ನಾನು ಹೆಚ್ಚು ಹೇಳೋಕ್ಕೆ ಹೋಗಲ್ಲ, ಯಾಕೆಂದರೆ ನಿಮಗೆ ಗೊತ್ತಿರೋಂಥದ್ದನ್ನು ನಾನು ಸುಮ್ಮನೆ ರಿಪೀಟ್ ಮಾಡಿ ನಿಮಗೆ ಬೋರ್ ಹೊಡಿಸಬಾರ್ದು. ಒಂದು ಇಂಪಾರ್ಟೆಂಟ್ ಹೇಳ್ಬಿಡ್ತೀನಿ ಅಷ್ಟೇ, ಏನಂದರೆ ಈ ದಾಖಲಾತಿಯಲ್ಲಿ ನೋಡಿ, ನೀವು ಇದು ತುಂಬ ಸ್ವಲ್ಪ ಕೇರ್ಫುಲ್ಲಾಗಿ ತುಂಬಬೇಕಾಗತ್ತೆ. ಹೋದ ಸರಿ ನೀವೇನು 1ನೇ ತರಗತಿ 2ನೇ ತರಗತಿ ದಾಖಲಾತಿ ತುಂಬಿದ್ರಲ್ಲ, ಯಾವಾಗ ನೀವು ಜೂನ್ ಮೊದಲ ವಾರದಲ್ಲಿ ನೀವು ದಾಖಲಾತಿಯನ್ನು ತುಂಬಿದ್ರಿ. ಆದರೆ ಈಗ ಜುಲೈ ಮೊದಲ ವಾರ ನೀವು ದಾಖಲಾತಿಯನ್ನು ತುಂಬುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಅದನ್ನು ಕರೆಕ್ಟಾಗಿ ತಲೆ ಎಣಿಸಿನೋ ಅಥವಾ ನೋಡಿನೋ ಏನಾಗಿದೆ ನೋಡಬೇಕು. ಯಾಕಂದರೆ ದಾಖಲಾತಿಯಲ್ಲಿ ಸಂಖ್ಯೆ ಹೆಚ್ಚಳ ಆಗಿರುತ್ತೆ. ಯಾಕೆ ನಾನು ಈ ಮಾತು ಹೇಳ್ತಿದ್ದೀನಿ ಅಂದರೆ, ಲಾಸ್ಟ್ ಟೈಮು ನೀವು ಆ ಶಾಲೆ ವಿಸಿಟ್ ಮಾಡಿದಾಗ ನೀವೇ ಇದನ್ನು ಫಿಲಪ್ ಮಾಡಿರ್ತೀರಿ. ಈಗ ನೀವು ಫಾರಮ್ ವಿಸಿಟ್ ಮಾಡಿ ಇದನ್ನು ಫಿಲಪ್ ಮಾಡುವಾಗ ನೀವು ಕೊಡುವ ಸಂಖ್ಯೆ, ನೀವು ಕೊಡ್ತಕ್ಕಂಥ ಇನ್ಫಾರ್ಮೇಷನ್ನು ಈಗ ಇಲ್ಲ ಅಷ್ಟೇ ಇರಬೇಕು ಅಥವಾ ಅದಕ್ಕಿಂತ ಜಾಸ್ತಿ ಆಗಿರಬೇಕು, ಅದಕ್ಕಿಂತ ಕಡಿಮೆ ಆಗಬಾರ್ದು. ಈ ಪಾಯಿಂಟನ್ನು ನೀವು ಇಲ್ಲಿ ಸ್ವಲ್ಪ ನೋಡ್ಕೊಂಡ್ರೆ ಚೆನ್ನಾಗೆ ಆಗ್ಬೋದಲ್ಲ. ಸೊ ಇದು ದಾಖಲಾತಿ. ದೆನ್ ಹಾಜರಾತಿ. ಹಾಜರಾತಿ ಏನಿದೆ, 1ನೇ ತರಗತಿ 2ನೇ ತರಗತಿ 1 to 10th ವರೆಗೂ ನೀವು LPS ಹೋಗಿದ್ರೆ, HPS ಹೋಗಿದ್ರೆ ಅಥವಾ ಹೈಸ್ಕೂಲ್ಗೆ ಹೋಗಿದ್ರೆ 1ರಿಂದ 10ನೇ ತರಗತಿವರೆಗೆ ದಾಖಲಾತಿ ಹಾಜರಾತಿ. ಇಲ್ಲಿ 37ನೇ ನಂಬರ್ವರೆಗೂ ಅದೇ ಬರುತ್ತೆ ನಿಮಗೆ. ಶೈಕ್ಷಣಿಕ ಚಟುವಟಿಕೆ ಸಾಫಲ್ಯ ಪರೀಕ್ಷೆ ನಡೆಸಿರ್ತೀರಾ ನೀವು ಆಲ್ರೆಡಿ. ನಡೆಸಲಾಗಿದೆ. ಕೆಲವೊಂದು ಏನೋ ರೀಸನ್ಸಿಂದ ನಡೆಸಿಲ್ಲ ಅಂದರೆ ನಡೆಸಿಲ್ಲ ಅಂತಲೇ ಬರೀರಿ. ಮುಂದೆ ನಡೆಸ್ಬೋದು ಅವರು, ಯಾಕಂದರೆ ನಾವು ತಪ್ಪು ಮಾಹಿತಿಯನ್ನು ಕೊಡಬಾರ್ದು ಅಂತ. ನಡೆಸಿದ್ದಲ್ಲಿ ಸಾಫಲ್ಯ ಪರೀಕ್ಷೆಯ ದಿನಾಂಕ ಯಾವತ್ತು ನಡೆಸಿದ್ದೀರಾ ಅಂತ. ತರಗತಿವಾರು, ವಿಷಯವಾರು, ಮಾಧ್ಯಮವಾರು ನಿರೀಕ್ಷಿತ ಕಲಿಕಾ ಫಲಗಳನ್ನು ಸಾಧಿಸದ, ಮೋಸ್ಟ್ ಇಂಪಾರ್ಟೆಂಟ್, ಸಾಧಿಸಿರುವ ಅಲ್ಲ, ಸಾಧಿಸದೇ ಇರತಕ್ಕಂಥ ವಿದ್ಯಾರ್ಥಿಗಳು ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬಾರ್ದು ನೀವು. ಇನ್ನು ಎಷ್ಟು ಮಕ್ಕಳು ಸಾಧಿಸಿಲ್ಲಪ್ಪ, ಈಗ 20 ಮಕ್ಕಳು ಇದ್ದಾರೆ ಅಂದರೆ, ಈಗ ಒಂದು 12 ಮಕ್ಕಳು ಸಾಧನೆ ಮಾಡಿದ್ದಾರೆ ಅಂದರೆ, ಇನ್ನು ಉಳಿದವರು ಎಷ್ಟು ಜನ? ಇನ್ನು 8 ಜನ, ಇನ್ನು 8 ಮಂದಿ ಹುಡುಗರು ಸಾಧನೆ ಮಾಡಿಲ್ಲ ಅಂತ. ಓಕೆನಾ? ಸಾಧಿಸದ ವಿದ್ಯಾರ್ಥಿಗಳ ಪರಿಹಾರ ಬೋಧನೆಗೆ ಕ್ರಿಯಾ ಯೋಜನೆ ಸಿದ್ಧಪಡಿಸಲಾಗಿದೆಯೇ ಅಂದರೆ ಹೌದು, ನೀವು ಮಾಡಲೇಬೇಕಾಗತ್ತೆ. ಮಾಡಿಲ್ಲ ಅಂದರೆ ಮಾಡಬೇಕು, ಇಲ್ಲ ಅಂದರೆ ಇಲ್ಲ ಅಂತ ಬರೀರಿ, ಆಮೇಲೆ ಮಾಡಿಕೊಡ್ರಿ. ಟು ಬಿ ಹಾನೆಸ್ಟ್ ಇದರಲ್ಲಿ. ಓಕೆನಾ? ಸೊ ವಿದ್ಯಾರ್ಥಿಗಳ ಶೈಕ್ಷಣಿಕ ಸಾಧನೆ, ಸಾಫಲ್ಯ ಪರೀಕ್ಷೆಯಲ್ಲಿ ನಿರೀಕ್ಷಿತ ಕಲಿಕಾ ಫಲಗಳನ್ನು ಸಾಧಿಸಬೇಕಾದ ಮಕ್ಕಳ ಸಂಖ್ಯೆ. ಸಾಫಲ್ಯ ಪರೀಕ್ಷೆಯಲ್ಲಿ ನೀವು ಈಗ ಸಾಫಲ್ಯ ಪರೀಕ್ಷೆಯನ್ನು ನೀವು ಮಾಡಿದ್ದೀರ, ಒಂದಿಷ್ಟು ಮಕ್ಕಳು ಸಾಧನೆ ಮಾಡಿದ್ದಾರೆ, ಇನ್ನೊಂದಿಷ್ಟು ಮಕ್ಕಳು ಸಾಧನೆ ಮಾಡಿಲ್ಲ. ಯಾರು ಸಾಧನೆ ಮಾಡಿಲ್ಲ ಅವ್ರದ್ದು ತುಂಬಬೇಕು ನೀವು ಇಲ್ಲಿ. ಸಾಧಿಸಬೇಕಾದ ಮಕ್ಕಳ ಸಂಖ್ಯೆ ಇದು ಕೂಡ ತುಂಬ ಇಂಪಾರ್ಟೆಂಟ್. ಇದನ್ನು ನೀವು ಸಾಧಿಸಿರುವ ಮಕ್ಕಳ ಸಂಖ್ಯೆ ಬರಿಬೇಡ್ರಿ.
ಸಾಧಿಸಿರುವ ಮಕ್ಕಳ ಸಂಖ್ಯೆ ನೀವು ಬರೆದ್ರೆ ಏನು ಅಲ್ಲಿ ಇದಾಗಲ್ಲ, ಇಂಡಿಕೇಶನ್ ರಾಂಗ್ ಆಗುತ್ತೆ. ಸಾಧಿಸಬೇಕಾಗಿರೋರು ಯಾರಿದಾರಪ್ಪ, ಇನ್ನೂ ಸಾಫಲ್ಯ ಪರೀಕ್ಷೆಯಲ್ಲಿ ನಿರೀಕ್ಷಿತ ಕಲಿಕಾ ಫಲಗಳನ್ನು ಸಾಧಿಸಬೇಕು. ಕಲಿಕಾ ಫಲಗಳು ಎಲ್ಲಿದ್ದಾವೆ ಅಂದ್ರೆ ನಮ್ಮ DSRT ವೆಬ್ಸೈಟ್ ಅಲ್ಲಿ ಇದಾವೆ. ತಾವು ಆಲ್ರೆಡಿ ಪೂರ್ವ ಪರೀಕ್ಷೆಯನ್ನ ಮಾಡಿದಿರಿ ಕಲಿಕಾ ಫಲಗಳ ಬಗ್ಗೆ. ಇದು ಶಿಕ್ಷಕರು ಕೂಡ ಕಲಿಕಾ ಫಲಗಳ ಪಟ್ಟಿಯನ್ನು ಇಟ್ಕೊಂಡಿರ್ತಾರೆ. ಆಮೇಲೆ ನಮ್ಮ ಸ್ಯಾಪ್ ಅಲ್ಲೂ ಕೂಡ ಕಲಿಕಾ ಫಲಗಳ ಪಟ್ಟಿಯನ್ನು ಈಗ ಆಲ್ರೆಡಿ ಎಲ್ಲ ಶಾಲೆಗಳಲ್ಲಿ ಇಟ್ಕೊಂಡಿದ್ದಾರೆ. ಸೊ ವಿಸಿಟ್ ಮಾಡುವಂಥವ್ರು ನೀವು ಇದನ್ನ ಗಮನಿಸ್ಬಿಟ್ಟು ಸಾಧಿಸಬೇಕಾಗಿರ್ತಕ್ಕಂಥ ಮಕ್ಕಳನ್ನ ಸಬ್ಜೆಕ್ಟ್ ವೈಸ್, ಅದು ಮೋಸ್ಟ್ ಇಂಪಾರ್ಟೆಂಟ್ ನೋಡಿ. ಪ್ರಥಮ ಭಾಷೆಯಲ್ಲಿ ಇನ್ನು ಎಷ್ಟು ಮಕ್ಕಳು ನಿರೀಕ್ಷಿತ ಕಲಿಕಾ ಫಲಗಳನ್ನು ಸಾಧಿಸಬೇಕು ಅಂತ. ದ್ವಿತೀಯ ಭಾಷೆ, ತೃತೀಯ ಭಾಷೆ, ಪರಿಸರ ಅಧ್ಯಯನ, ಗಣಿತ. ಪ್ರಥಮ ಭಾಷೆ, ದ್ವಿತೀಯ ಭಾಷೆ, ಪರಿಸರ ಅಧ್ಯಯನ, ಗಣಿತ. ಓಕೆ, ನೆಕ್ಸ್ಟ್ ಗಣಿತ ಬಂತು ನೋಡಿ, ಅದು 4ನೇ ತರಗತಿ ಸೇಮ್, ಪ್ರಥಮ ದ್ವಿತೀಯ ಪರಿಸರ ಅಧ್ಯಯನ. 5ನೇ ತರಗತಿ ಬಂದಾಗ ನೋಡಿ ಗಣಿತ, ಪ್ರಥಮ ಭಾಷೆ, ದ್ವಿತೀಯ ಭಾಷೆ, ತೃತೀಯ ಭಾಷೆ. 6ನೇ ತರಗತಿಯಲ್ಲಿ ನೋಡಿ ವಿಜ್ಞಾನ, ರೈಟ್, 60ನೇ ಪಾಯಿಂಟ್ ನೋಡಿ, ರೈಟ್, ವಿಜ್ಞಾನ, ಗಣಿತ, ಸಮಾಜ ವಿಜ್ಞಾನ 6ನೇ ತರಗತಿ, ಸಾಫಲ್ಯ ಪರೀಕ್ಷೆ. ಸಾಧಿಸಬೇಕಾಗಿರೋರು, ಅಗೈನ್ ಐ ರಿಪೀಟ್ ದಿಸ್ ವರ್ಡ್, ಸಾಧಿಸಬೇಕಾಗಿರುವವರು, ಸಾಧನೆ ಮಾಡಿರೋರಲ್ಲ. ಸೇಮ್ 8, 9, 10ನೇ ತರಗತಿವರೆಗೂ ಕೂಡ ಇದೇ ಮಾಹಿತಿಯನ್ನು ನೀವು ತುಂಬಬೇಕು. ಯಾವ್ಯಾವ ವಿಷಯದಲ್ಲಿ ಎಷ್ಟು ಮಕ್ಕಳು ಸಾಧಿಸಬೇಕಾಗಿದೆ ಕಲಿಕಾ ಫಲಗಳನ್ನು ಅನ್ನೋದು. ಓಕೆನಾ? ಇದು ಪಾರ್ಟ್ ಎ ನಲ್ಲಿ. ಪಾರ್ಟ್ ಬಿ ನಲ್ಲಿ ಬರುತ್ತೆ ಶೈಕ್ಷಣಿಕ ಸಾಧನೆ. ಪಾರ್ಟ್ ಸಿ ನಲ್ಲಿ ಏನು ಬರುತ್ತೆ? ಪಾರ್ಟ್ ಎ ನಲ್ಲಿ ಏನು ಬರುತ್ತೆ? ಬೇಸಿಕ್ ಇನ್ಫಾರ್ಮೇಶನ್ ಸ್ಕೂಲ್ದು. ಪಾರ್ಟ್ ಬಿ ನಲ್ಲಿ ಇದು ಯಾವುದು ಶೈಕ್ಷಣಿಕ ಸಾಧನೆ ಬರುತ್ತೆ. ಪಾರ್ಟ್ ಸಿ ನಲ್ಲಿ ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನ. ಇದು ಕಾಮನ್, ಇದು ಎಲ್ಲ 1ರಿಂದ 10ನೇ ತರಗತಿವರೆಗೂ ಆ ಬುನಾದಿ ಸಾಕ್ಷರತೆಗೆ ಸಂಬಂಧಪಟ್ಟಂಗೆ ಏನು 17 ಈವೆಂಟ್ 17 ಕಲಿಕಾಂಶಗಳನ್ನು ಗುರುತಿಸಿದೆ, ಕಲಿಕಾ ಫಲಗಳನ್ನು. ಆ ಕಲಿಕಾ ಫಲಗಳನ್ನು ಇವರು ಸಾಧಿಸಿದಾರಾ ಇಲ್ವಾ ಅಂತ. ಇಲ್ಲಿ ನೋಡಿ, ಅಲ್ಲಿ ಸಾಧಿಸದೇ ಇರ್ತಕ್ಕಂಥ ಮಕ್ಕಳನ್ನ ತುಂಬಿದ್ರಿ. ಇಲ್ಲಿ ಏನ್ ತುಂಬ್ತೀರಿ? ಸಾಧಿಸಿರುವ ಮಕ್ಕಳು ತುಂಬ್ತೀರ. ಇಲ್ಲಿ ಬುನಾದಿ ಸಾಕ್ಷರತೆಯಲ್ಲಿ ಎಷ್ಟು ಮಕ್ಕಳು ಸಾಧನೆ ಮಾಡಿದಾರಪ್ಪ? 9 ಕಲಿಕಾ ಫಲಗಳಿದಾವೆ. ಇಲ್ಲಿ ಬುನಾದಿ ಸಾಕ್ಷರತೆ ಅಂದ್ರೆ ಕನ್ನಡದಲ್ಲಿ 9 ಕಲಿಕಾ ಫಲಗಳಲ್ಲಿ ಎಷ್ಟು ಮಕ್ಕಳು ಸಾಧಿಸಿದ್ರಪ್ಪ ಅಂತ ತುಂಬ್ತೀರ. ಸಾಧಿಸಿರುವ ಅಲ್ಲಿ ಏನ್ ಮಾಡ್ತಿದ್ರಿ? ಸಾಧಿಸದೇ ಇರುವ. ಎಲ್ಲಿ? ಪಾರ್ಟ್ ಬಿ ನಲ್ಲಿ ಶೈಕ್ಷಣಿಕ ಸಾಧನೆ. ಇಲ್ಲಿ ಏನ್ ತುಂಬ್ತಾ ಇದ್ದೀರಿ? ಸಾಧಿಸಿರುವ ಮಕ್ಕಳ ಸಂಖ್ಯೆಯನ್ನ ನೀವು ತುಂಬ್ತಾ ಇದ್ದೀರಿ. ಸೊ ಇದನ್ನ ತಾವು ಗಮನದಲ್ಲಿ ಇಟ್ಕೊಳ್ಳಿ. ಇದು DSRT ಇಂದ ಕಳಿಸಿರ್ತಕ್ಕಂಥ ಒಂದು ಮಾಹಿತಿ. ಇದನ್ನ ನಾನು ನಿಮಗೆ ಅಪ್ಡೇಟ್ ಮಾಡ್ತಾ ಇದ್ದೀನಿ, ಕನ್ಫ್ಯೂಸ್ ಆಗಬಾರ್ದು ಅಂತೇಳಿ. ಓಕೆನಾ? ರೈಟ್. 8, 9, 10ನೇ ತರಗತಿಗೆ ಬುನಾದಿ ಸಂಖ್ಯಾಜ್ಞಾನ ಸಾಧಿಸಿರುವ ಒಟ್ಟು ಮಕ್ಕಳ ಸಂಖ್ಯೆ. ರೈಟ್. ಸಂದರ್ಶನ ನೀಡಿದ ಅಧಿಕಾರಿಗಳ ಅಭಿಪ್ರಾಯ. ನಿಮ್ಗೆ ಏನು ಅನಿಸುತ್ತೆ ಬರೀರಿ. ಶಾಲೆಯ ಶೈಕ್ಷಣಿಕ ಪ್ರಗತಿ ಹೆಂಗಿದೆ ಅಂತೇಳಿ. ಶಾಲೆಯ ಶೈಕ್ಷಣಿಕ ಚಟುವಟಿಕೆ ಬಗ್ಗೆ ಒಟ್ಟಾರೆ ಅಭಿಪ್ರಾಯ ನೀವು 25 ಪದಗಳಿಗೆ ಮೀರದಂತೆ ಬರೀಬೇಕು. ಅದನ್ನು ಬರೀರಿ. ಆ್ಯಂಡ್ ದೆನ್ ಇನ್ನೊಂದು ಫಾರ್ಮ್ಯಾಟ್ ಮಾಡಿದ್ದಾರೆ. ಈ ಫಾರ್ಮ್ಯಾಟಲ್ಲಿ ಏನಿದೆಪ್ಪ ಅಂದರೆ, ನಿಮಗೆ ಅಲ್ಲಿ ಏನು ಇದು ಸಿಗಲಿಲ್ಲ, ಏನು ನೆಟ್ವರ್ಕ್ ಸಿಗಲಿಲ್ಲ ನಾನು ಅದನ್ನು ತುಂಬಕ್ಕೆ, ಅಲ್ಲಿ ನನಗೆ ಪ್ರಾಬ್ಲಮ್ ಆಯಿತು, ಸಮಸ್ಯೆ ಆಯಿತು ಅಂತ ಅಂದರೆ ನೀವೇನು ಮಾಡ್ಬೋದಪ್ಪ ಅಂದರೆ, ಇಲ್ಲಿ ನೋಡ್ರಿ, ಒಂದಷ್ಟು ಫಾರ್ಮ್ಯಾಟನ್ನು ಕೂಡ ರೆಡಿ ಮಾಡಿ ಬಿಟ್ಟಿದ್ದಾರೆ. ಇದನ್ನು ಫಿಲಪ್ ಮಾಡಿಕೊಂಡು ನೀವು ನೆಟ್ವರ್ಕ್ ಎಲ್ಲಿ ಸಿಗುತ್ತೆ, ಒಂದು ರಿಮೋಟ್ ಸ್ಕೂಲ್ಗಳಿಗೆ ನೀವು ಹೋದರೆ ನೀವು ಇಮಿಡಿಯೇಟಾಗಿ ಅದನ್ನು ಫಿಲಪ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಏನು ಮಾಡ್ಬೋದು ಅಂದರೆ, ನೀವು ಇದನ್ನ ಪ್ರಿಂಟ್ ತಗೊಂಡು ಹೋಗ್ಬಿಟ್ರೆ ನಿಮಗೆಲ್ಲ ಇನ್ಫಾರ್ಮೇಷನ್ನು ಇದರ ತುಂಬ್ಕೊಂಬರ್ಬೋದು. ಓಕೆನಾ? ಇಲ್ಲಿದೆ ನೋಡಿ, ಸಂದರ್ಶನಾಧಿಕಾರಿ ಹೆಸರು, ಹುದ್ದೆ, ವಿಳಾಸ, ಅದರಲ್ಲಿರ್ತಕ್ಕಂಥದ್ದನ್ನೇ ಕನ್ಸೈಸ್ ಮಾಡಿ ಇಲ್ಲೊಂದು ಫಾರ್ಮ್ಯಾಟನ್ನು ಬಿಟ್ಟಿದ್ದಾರೆ. ಸೊ ವಿದ್ಯಾರ್ಥಿಗಳ ದಾಖಲಾತಿ, ಹಾಜರಾತಿ ಇವನ್ನೆಲ್ಲ ತುಂಬಿದರೆ ನೀವು ಸೇಮ್ ನಿರೀಕ್ಷಿತ ಕಲಿಕಾ ಫಲಗಳನ್ನು ಸಾಧಿಸದ ಸೇಮ್, ರೈಟ್. ಎಲ್ಲಿ? ಪಾರ್ಟ್ ಬಿ ನಲ್ಲಿ ನಾನು ಅವಾಗಲೇ ಹೇಳಿದೆ, ಸಾಧಿಸದ. ಎಲ್ಲಿ? ಸಾಫಲ್ಯ ಪರೀಕ್ಷೆಯಲ್ಲಿ ಕಲಿಕಾ ಫಲಗಳನ್ನು ಸಾಧಿಸದ ಮತ್ತು ಪರಿಹಾರ ಬೋಧನೆ ಕ್ರಿಯಾ ಯೋಜನೆ ಸಿದ್ಧಪಡಿಸಲಾಗಿದೆ ಅನ್ನೋಂಥದ್ದನ್ನು ಇಲ್ಲಿ ಸಾಫಲ್ಯ ಪರೀಕ್ಷೆಯಲ್ಲಿ ಕಲಿಕಾ ಫಲ ಸಾಧಿಸಬೇಕಾದ ಮಕ್ಕಳ ಸಂಖ್ಯೆ.
ಅಗೈನ್ ಬನ್ನಿ, ಪಾರ್ಟ್ ಸಿ ನಲ್ಲಿ ಏನು ಬಂತು? ಸಂಖ್ಯಾಜ್ಞಾನ ಸಾಧಿಸಿರುವ ಮಕ್ಕಳ ಸಂಖ್ಯೆ ಮಾಹಿತಿ. ಓಕೆ, ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನ, ಇದು ಭಾಳ ಚೆನ್ನಾಗಿದೆ. ಇದನ್ನು ಕೂಡ ನೀವು ಒಂದು ಪ್ರಿಂಟ್ ತಗೊಂಡು ಇನ್ಫಾರ್ಮೇಷನ್ ನೀವು ರೆಡಿ ಮಾಡ್ಕೊಂಡಿದ್ರೆ, ಮಾಡ್ಕೊಂಡು ಬಂದರೆ ನೀವು ನೆಟ್ವರ್ಕ್ ಎಲ್ಲಿ ಸಿಗುತ್ತೆ ಅಲ್ಲಿ ತುಂಬಬೇಕು. ಇಲ್ಲಾಂದರೆ ಎಲ್ಲಿ ನೀವು ಹೋಗಿರ್ತೀರೋ ಅಲ್ಲಿ ಆನ್ಲೈನ್ನಲ್ಲಿ ನೀಟಾಗಿ. ಬಹಳ ಇಂಪಾರ್ಟೆಂಟ್ ಏನು ಗೊತ್ತಾ, ಯಾರು ಶಾಲೆನ ಮೇಲುಸ್ತುವಾರಿ ಅಧಿಕಾರಿಗಳು ವಿಸಿಟ್ ಮಾಡ್ತಿರಲ್ಲ, ಅದನ್ನು ನೀವು ಹೋಗ್ಬಿಟ್ಟು ಮಕ್ಕಳ ಹತ್ರ ಕೂತ್ಕೊಂಡು ಕಲಿಕಾ ಫಲಗಳು ತೆಗೆದಿಟ್ಕೊಂಡು ಒಂದೊಂದನ್ನು ನೀವು ಪರೀಕ್ಷೆ ಮಾಡಿ ಅದನ್ನು ಮಕ್ಕಳ ಒಂದು ಎಬಿಲಿಟಿನ ಚೆಕ್ ಮಾಡೋದು ಇದೆಯಲ್ಲ, ರಿಯಲಿ ಅದು ತುಂಬ ವರ್ತ್ ಇರುವಂಥ ಒಂದು ಕೆಲಸ ಅಂತ ನಾವಿಲ್ಲಿ ಭಾವಿಸ್ಬೇಕಾಗತ್ತೆ. ಯಾಕಂದರೆ ಮಕ್ಕಳ ಪ್ರಗತಿಯನ್ನು ನೋಡಿದಾಗ ಶಿಕ್ಷಕರು ಎಷ್ಟರ ಮಟ್ಟಿಗೆ ಕಲಿಸಿದ್ದಾರೆ, ಹೆಂಗೆ ಕೆಲಸ ಆಗಿದೆ, ಮಕ್ಕಳು ಎಷ್ಟು ಮಟ್ಟಿಗೆ ಕಲ್ತಿದ್ದಾರೆ ಅನ್ನೋದನ್ನು ನಾವು ಮನವರಿಕೆ ಮಾಡಿಕೊಂಡ್ರೆ ಈ ಸರ್ವೆ ಒಂದು ಖಂಡಿತವಾಗ್ಲೂ ಒಂದು ಟ್ರೂತ್ಫುಲ್ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ಬನ್ನಿ, ನಾವೆಲ್ಲ ಕೆಲಸ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಣ ಅಂತ ಹೇಳ್ತಾ, ಸೊ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.